ನಮಸ್ಕಾರ ಮನಶ್ರೀ ಕನ್ನಡ ಚಾನಲ್ಗೆ ಬಂದಾಯಿತು, ಹೊಸ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಣ್ಣಯ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜ್ಜಿರು ಇಬ್ಬರು ಬಂದಿದ್ದಾರೆ. ಅದಕ್ಕೆ ಅವಳು ಶಿವನ ಕೊನೆ ತಂಗಿ, ಅಂದರೆ ಶಿವನಿಗೆ 4 ಜನ ತಂಗೀರು. 4 ಜನದಲ್ಲಿ 3 ಜನದ ಆಲ್ರೆಡಿ ಮದುವೆ ಆಗಿತ್ತು, ಇನ್ನೊಬ್ಳು ಇದ್ಲು. ಈಗ 3ನೇ ತಂಗಿ ಅನಿಸುತ್ತೆ. 3ನೇ ತಂಗಿ ಅಜ್ಜಿಯರ ಹತ್ರ ಬಂದುಬಿಟ್ಟು ಖುಷಿಯಾಗಿ ಹೇಳ್ಕೊತ ಇದ್ದಾಳೆ, ನಮ್ಮ ಅಣ್ಣ ಇವತ್ತು ಎಲೆಕ್ಷನಲ್ಲಿ ಗೆದ್ದುಬಿಟ್ಟ ಅಜ್ಜಿ ಅಂತೇಳಿ. ಎಲೆಕ್ಷನಲ್ಲಿ ಗೆದ್ದುಬಿಟ್ನ? ಅದು ಹೆಂಗೆ ಸಾಧ್ಯ? ನಿಮ್ಮ ಮಾವ ಅಂದ್ಬಿಟ್ಟು ನಿಮ್ಮ ಮಾವನೇ ಅಲ್ವಾ ಗೆಲ್ಲಬೇಕಾಗಿದ್ದು, ಅದು ಹೆಂಗೆ ಗೆಲ್ಲಕ್ಕಾಗುತ್ತೆ ಅಂತ. ಇಲ್ಲ, ಮಾವನೇ ನಿಂತ್ಕೊ ಅಂತ ಹೇಳಿದ್ರಂತೆ. ಹಂಗಾಗಿ ಅಣ್ಣ ನಿಂತಿದ್ದ, ಮಾವ ಸೋತ್ಬಿಟ್ರು, ಅಣ್ಣ ಗೆದ್ದುಬಿಟ್ಟ ಅಂತ ಹೇಳ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಇದು ನಂಬಕ್ಕೆ ಆಗಲ್ಲ. ಹಂಗೆ ಸೋತ್ರೆ ನಿಜವಾಗ್ಲೂ ಅವನು ಸುಮ್ಮನೆ ಬಿಡ್ತಾನ ನಿಮ್ಮ ಅಣ್ಣನ ಅಂತ. ಇಲ್ಲ ಕಣಜ್ಜಿ, ಏನು ಮಾಡಲ್ಲ. ಮಾವನಿಗೆ ಅವರೇ ಮಾವನೇ ಹೇಳ್ಬಿಟ್ಟಿದ್ರಂತೆ ಅಣ್ಣನಿಗೆ, ನಿಂತ್ಕೋ ನೀನು ಅಂತೇಳ್ಬಿಟ್ಟು ಅಂತೇಳಿ ಮತ್ತೆ ಮತ್ತೆ ಹೇಳ್ತಾಳೆ. ಆವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಹಿಂಗೆ ಎಲೆಕ್ಷನಿಗೆ ನಿಂತ್ಕೊ ಅಂತ ಹೇಳೋವಷ್ಟು ದೊಡ್ಡ ಮನಸ್ಸು ಅವನಿಗೆ ಎಲ್ಲಿದೆ? ಅದು ಹೆಂಗೆ ಹೇಳಿದ್ನು ಅವನು, ನಾವು ನಂಬಕ್ಕೆ ಆಗಲ್ಲ ಅಂತೇಳಿ. ನಿಜವಾಗ್ಲೂ ಅಜ್ಜಿ ಗೆದ್ದಿದ್ದಾರೆ ಅಂತ ಹೇಳ್ತಾಳೆ, ತುಂಬ ಖುಷಿ ಪಟ್ಕೊಂಡು. ಆಮೇಲೆ ಪಾರುಗೂ ಶಿವಂಗೂ ಎಷ್ಟು ಖುಷಿ ಅಂದರೆ ಕಡಿಮೆ ಖುಷಿಯಲ್ಲ. ಹೆಂಗೆ ಅಂದರೆ ಪಾರು ಅಪ್ಪನ ಮುಂದೆ ಸೋಲಲ್ಲ, ಅವಳು ಯಾವ ಕಾರಣಕ್ಕೂ ಸೋಲಲ್ಲ. ಅಪ್ಪನ ಕಂಡೆ ಅಂದರೆ ಆಗಲ್ಲ ಅವಳಿಗೆ. ಅಂದರೆ ಅಪ್ಪ ಮಾಡೋ ಕಚಡ ಬುದ್ಧಿ ಒಂದೂ ಇಷ್ಟ ಆಗಲ್ಲ. ಶಿವು ಹೆಂಗೆ ಅಂದರೆ ಅವನು ಚಿಕ್ಕದ್ರಿಂದನೂ ಕಷ್ಟದ ಕಾಲದಿಂದನೂ ಮಾವ ನನ್ನ ಕೈ ಬಿಟ್ಟಿಲ್ಲ, ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾನೆ ಅಂತ ಅವನಿಗೆ ಕೃತಜ್ಞತೆ ಭಾವ ಜಾಸ್ತಿ ಇದೆ. ಹಾಗಾಗಿ ಆ ಊರಿನ ಗೌಡ ಬೇರೆಯ ಅವನು ಮಾವ. ಹಂಗಾಗಿ ಅವನಿಗೆ ಮಾವನ ಬಗ್ಗೆ ತುಂಬ ಅಪಾರ ಗೌರವ, ಅಷ್ಟಿಷ್ಟಲ್ಲ ಗೌರವ ಅಂದರೆ ಇದೆ. ಹಂಗಾಗಿ ಅವಳ ಗಂಡನೂ ಬರ್ತಾನೆ, ಅವಳ ಗಂಡನೂ ಹೇಳ್ತಾನೆ, ಹೌದೌದು ಭಾವನೆ ಗೆದ್ದಿರೋದು, ಇವ್ರ ಮಾವ ಸೋತೋಗಿದ್ದಾರೆ ಅಂತೇಳಿ. ಈ ಕಡೆ ಸೀನಾ, ಇವನು ಲವ್ವರ್ ಜೊತೆ ಓಡೋಗ್ತೀನಿ ಅಂದನು, ಲವ್ವರ್ ಇವನಿಗೆ ಕೈ ಕೊಟ್ಟು ಓಡೋಗ್ಬಿಟ್ಟಿದ್ದಾಳೆ. ಇವನು ಹುಚ್ಚಿನ ಥರ ಅಲ್ಲೆಲ್ಲೋ ಬಿದ್ದಿದ್ದ, ಅವನ್ನ ಕರ್ಕೊಂಡು ಬಂದು ಮತ್ತೆ ಅವನನ್ನು ಮನೆಗೆ ಕರ್ಕೊಂಬರೋ ಸೀನು. ಅಂದರೆ ಅವನಿಗೆ ಸ್ನಾನ ಮಾಡಿಸಿ, ಅಂದರೆ ಭಗ್ನ ಪ್ರೇಮಿ ಆಗಿಬಿಟ್ಟಿದ್ದ ಇವನು. ಅದಕ್ಕೆ ಇವನನ್ನು ಕರ್ಕೊಂಬಂದು ಅವನಿಗೆ ಸ್ನಾನ ಮಾಡಿಸಿ, ಅವನಿಗೆ ಸರಿ ಇನ್ನು ಯಾವತ್ತೂ ಗುಂಡನ್ನ ಬಿಟ್ಟು ಹೋಗಲ್ಲ, ಗುಂಡನೇ ನನ್ನ ಹೆಂಡ್ತಿ ಅಂತ ಅವನು ಹೇಳೋದು. ಆಮೇಲೆ ಅವರ ಅಮ್ಮ ಅಪ್ಪ ಎಲ್ಲರೂ ಹೋಗಿ ಕರ್ಕೊಂಬಂದಿರೋದು, ಶಿವ ಮತ್ತು ಪಾರು ಎಲ್ಲರೂ ಹೋಗಿದ್ದಾರೆ. ಮತ್ತು ಶಿವನ ತಂಗಿ ಕೊನೆಯವಳು ಇನ್ನೂ ಮದುವೆ ಆಗಿಲ್ಲ, ಅವಳು ಒಬ್ಬಳು. ಎಲ್ಲರೂ ಹೋಗಿ ಕರ್ಕೊಂಡು ಬಂದು ಅವನಿಗೆ ಸ್ನಾನ ಮಾಡಿಸಿ ಅವನ್ನ ಮನೆಗೆ ಕರ್ಕೊಬರ್ತಾಯಿದ್ದಾರೆ. ಹಂಗೆ ಗುಂಡಮ್ಮ ಈಗ ಒಂದು ಸ್ವಲ್ಪ ಖುಷಿಯಾಗಿದ್ದಾಳೆ, ಮುಖದಲ್ಲಿ ಲವಲವಿಕೆ ಬಂದಿದೆ. ಹೇಗೆ ಏನು ಜೀವನ ಅಂತ ಯೋಚನೆ ಮಾಡ್ತಿದ್ಲು. ಮನೆಯಿಂದ ಆಚೆ ಹೋಗ್ಬೇಕಿತ್ತು, ಅಷ್ಟೊತ್ತಿಗೆ ಅವನ ಲವ್ವರೇ ಅವನ ಜೊತೆನೇ ಓಡೋಗಿದ್ದಾಳೆ ಅಂತ ಆಯಿತು. ಇವನ ಹತ್ರ ದುಡ್ಡಿಗೋಸ್ಕರ ಇದ್ಲು. ಈಗ ಯಾವನೋ ಇವನಿಗಿಂತ ಚೆನ್ನಾಗಿರೋ ದುಡ್ಡು ಸಿಕ್ಕಿದೆ, ಹೊರ್ಟೋದ್ಲು. ಅದಕ್ಕೆ ಈಗಂತಾನೆ ಸೀನಾ, ನಿನ್ನ ಪಾದ ನನ್ನ ಕೈ ಮೇಲೆ ಬರಬೇಕು, ನಿಜವಾಗ್ಲೂ ಗುಂಡು, ನಿನ್ನನ್ನು ನಾನು ಯಾವತ್ತೂ ಕೈ ಬಿಡಲ್ಲ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಎಲ್ಲ ಹೇಳ್ತಾನೆ. ಅದನ್ನು ಕೇಳಿ ಎಲ್ಲರಿಗೂ ಖುಷಿ ಆಗುತ್ತೆ, ಎಲ್ಲರೂ ಚಪ್ಪಾಳೆ ತಟ್ತಾರೆ, ಆಮೇಲೆ ಖುಷಿ ಪಡ್ತಾರೆ. ಅಣ್ಣ ಅದಕ್ಕೆ ಅಂತೂ ತುಂಬ ಖುಷಿ ಪಡ್ತಾರೆ, ಸದ್ಯ ಗುಂಡು ಜೀವನ ಒಳ್ಳೇದಾಯ್ತಲ್ಲ ಅಂತೇಳಿ. ಮತ್ತು ಸೀನನ ಅಪ್ಪಗೂ ಖುಷಿ ಇದೆ. ಸೀನನ ಅಮ್ಮ ಒಬ್ಬಳೇ ಸ್ವಲ್ಪ ಬಜಾರಿ ಥರ ಆಡೋದು, ಅದು ಬಿಟ್ಟರೆ ಇನ್ನೆಲ್ಲರೂ ಚೆನ್ನಾಗೇ ನೋಡ್ಕೊಳ್ತಾರೆ, ಏನೂ ತೊಂದರೆ ಇಲ್ಲ. ತುಂಬಾ ಖುಷಿಯಾಗಿ, ಇದು ಗುಂಡಮ್ಮನ ಮಾತುಗಳು ಕೇಳೋಕ್ಕೆ ಚೆಂದ, ಗುಂಡಮ್ಮ ಹೋದರೆ ಬಂದರೆ ನೋಡೋಕ್ಕೆ ಚೆಂದ, ಗುಂಡಕ್ಕಿದ್ದಾಳೆ ಅಂತ ಎಲ್ಲ ಇಷ್ಟಪಡ್ತಾರೆ. ಸೀನನ ಅಮ್ಮನ ಒಬ್ಬಳು ಬಿಟ್ಟರೆ ಇನ್ನೆಲ್ಲರೂ ಇಷ್ಟಪಡೋರು. ಸೀನಾ ಮಾತ್ರ ಇಷ್ಟಪಡ್ತಿರ್ಲಿಲ್ಲ, ಆದರೆ ಗುಂಡಮ್ಮಂಗೆ ಎದ್ರವನು, ಪ್ರತಿಯೊಂದು ವಿಷಯಕ್ಕೂ ಎದ್ರವನು. ಅಂಥದ್ರಲ್ಲಿ ಅವನು ಅವಳು ಲವ್ವಿಗೆ ಬಿದ್ದೋಗ್ಬಿಟ್ಟಿದ್ದ. ಅವಳು ಈಗ ಓಡೋಲ್ಟೋದ್ಲು. ಈಗ ಇವನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಸದ್ಯಕ್ಕೆ ಇದ್ದಾನೆ, ಮನೆಗೆ ಬಂದಿದ್ದಾನೆ. ಇನ್ನು ಅವಳು ಓಡೋದ್ಮೇಲೆ ಇವನೇನು ಮಾಡೋಕ್ಕಾಗುತ್ತೆ? ಇವನು ಈ ಹಳೆ ಪಾದದೇ ಗತಿ ಅಂದ್ಕೊಂಡು ವಾಪಸ್ ಬರಲೇಬೇಕಲ್ವಾ. ಹಂಗಾಗಿ ಇವನು ಮತ್ತೆ ವಾಪಸ್ ಬಂದಿದ್ದಾನೆ. ಅದೇ ಗುಂಡಮ್ಮಗೆ ಹೇಳ್ತಾ ಇದ್ದಾನೆ,
ನೀನೇ ನನಗೆ ಜೀವ, ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ, ತುಂಬ ಚೆನ್ನಾಗಿ ನೋಡ್ಕೋತೀನಿ ನಿನ್ನನ್ನು ಗುಂಡು ಅಂತೆಲ್ಲ ಹೇಳ್ತಾನೆ. ಆದರೂ ನಂಬ್ತಾಳೆ ಪಾಪ, ಏನು ಮಾಡ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.